ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು 4 ಹುದ್ದೆಗಳೊಂದಿಗೆ ಬಂದಿದ್ದೇನೆ. ಸೊ ಇದೆಲ್ಲ ನಾವು ಗೌರ್ಮೆಂಟ್ ಸಂಸ್ಥೆಗಳು ಅಂತಲೇ ಹೇಳ್ಬೋದು. ಸೊ ಈ ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ಈಗ ಹಲವಾರು ಓಪನಿಂಗ್ಗಳಿದೆ. ಸೊ ಯಾವ್ಯಾವ ಪೊಸಿಷನ್ಸ್ಗೆ ಓಪನಿಂಗ್ಗಳಿದೆ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಏನಾದ್ರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಮೊದಲಿಗೆ NCERT ಮೈಸೂರಲ್ಲಿ ಓಪನಿಂಗ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ NCERT ಮೈಸೂರು ಅಂದರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರಲ್ಲಿ ವೇಕೆನ್ಸಿ ಇದೆ. ಸೊ ವಾಕಿನ್ ಇಂಟರ್ವ್ಯೂ ಕರೆದಿದ್ದಾರೆ. ಸೊ ಡೈರೆಕ್ಟ್ ವಾಕಿನ್ ಇಂಟರ್ವ್ಯೂ ಇರುತ್ತೆ. ಸೊ ಇದು ಕಾಂಟ್ರಾಕ್ಟಲ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ಇರೋದು. ಸೊ ನಿಮ್ಗೆ ಗೊತ್ತು NCERT ಬಂದ್ಬಿಟ್ಟು ಅಕಾಡೆಮಿಕ್ ಬೇಸಿಸ್ ಸಂಸ್ಥೆ ಅಂತ ಹೇಳಿ ನಿಮಗೆ ಆಲ್ರೆಡಿ ತಿಳಿದಿರುವಂಥ ವಿಷಯನೇ. ಸೊ ಯಾವುದಕ್ಕೆ ಕರೆದಿದ್ದಾರೆ ಅಂತಂದರೆ ಥಿಯೋರಿಟಿಕಲ್ ಫಿಸಿಕ್ಸ್ ಮತ್ತು ಸಾಲಿಡ್ ಸ್ಟೇಟ್ ಫಿಸಿಕ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಪೊಸಿಷನ್ಸ್ಗೆ ಕರೆದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ಏನಿದೆ ಅಂತ. 21ನೇ ತಾರೀಕು 10 ಗಂಟೆಗೆ ಸೊ ವಾಕಿನ್ ಇಂಟರ್ವ್ಯೂ ಇದೆ. ಸೊ ನೀವು ನೋಡ್ಬೋದು ಮ್ಯಾಥಮೆಟಿಕ್ಸ್ಗೂ ಕರೆದಿದ್ದಾರೆ. ಸೊ ಮ್ಯಾಥಮೆಟಿಕ್ಸ್ಗೂ ಕರೆದಿದ್ದಾರೆ ಒಂದು ಪೋಸ್ಟ್ಗೆ. ಅದು NET KSET MPhil PhD ಕ್ವಾಲಿಫಿಕೇಷನ್ ಕರೆದಿದ್ದಾರೆ. ಸೊ ರೆನ್ಯುಮರೇಷನ್ ಕೂಡ ಕೊಡುತ್ತೆ, 45,000 ಇದೆ. ಸೊ ವೇತನ ಶ್ರೇಣಿ ಬಂದು 45,000 ಇದೆ. ಸೊ ಇದು 21ನೇ ತಾರೀಕು 11:15 ಸೊ ಇಂಟರ್ವ್ಯೂ ಕರೆದಿದ್ದಾರೆ. ಸೊ ಇದೇ ರೀತಿ ಸೈಕಾಲಜಿ, ಎಜುಕೇಷನು, ಹಿಸ್ಟ್ರಿ, ಲೈಬ್ರರಿ ಲೈಬ್ರರಿ ಅಸಿಸ್ಟೆಂಟ್ಸು ಮತ್ತು ಕಂಪ್ಯೂಟರ್ ಅಸಿಸ್ಟೆಂಟ್ ಕೂಡ ಕರೆದಿದ್ದಾರೆ. ಸೊ BSc ಅಥವಾ MSc ಕಂಪ್ಯೂಟರ್ ಸೈನ್ಸ್ ಮಾಡಿರೋಂಥವ್ರು ಅಥವಾ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡಿರೋಂಥವ್ರು. ಸೊ ಡೇಟಾ ಅನಾಲಿಸಿಸು, ಪ್ರೆಸೆಂಟೇಷನ್ ಮಾಡೋಕ್ಕೆ ಬರೋವಂಥವ್ರು ಮತ್ತು ಈ ವರ್ಡ್ ಪ್ರೊಸೆಸಿಂಗ್ ಅಂತ ಮಾಡ್ತಾರೆ ಕಂಪ್ಯೂಟರ್ನಲ್ಲಿ. ಸೊ ಆ ಒಂದು ಸ್ಕಿಲ್ ಇರುವಂಥವ್ರು. ಸೊ 22ನೇ ತಾರೀಕು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. 4 ಗಂಟೆ ಸಂಜೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ 17,000 ಪ್ರತಿ ತಿಂಗಳಿಗೆ ಕೊಡ್ತಾರೆ. ಸೊ ಏಜ್ ಲಿಮಿಟ್ಗಳನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಎಲ್ಲ ಒಂದು ಹುದ್ದೆಗೆ ಮೆನ್ಷನ್ ಮಾಡಿದ್ದಾರೆ. ಕಂಪ್ಯೂಟರ್ ಅಸಿಸ್ಟೆಂಟ್ ಕೂಡ ಇದೆ. ಸೊ ಜೂನಿಯರ್ ಪ್ರಾಜೆಕ್ಟ್ ಫೆಲೋ ಕೂಡ ಇದೆ. ಸೊ ಇದಕ್ಕೆ ಮಾಸ್ಟರ್ ಡಿಗ್ರಿ ಇನ್ ಎಜುಕೇಷನ್ ಆಗಿರಬೇಕು. ಸೊ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಇದೆ. ಸೊ ಜೂನಿಯರ್ ಪ್ರಾಜೆಕ್ಟ್ ಫೆಲೋ MEd ವಿತ್ ಎನಿ ಅದರ್ ಡಿಗ್ರಿ. ಸೊ ಆಮೇಲೆ ಜೂನಿಯರ್ ಪ್ರಾಜೆಕ್ಟ್ ಫೆಲೋ ಕರೆದಿದ್ದಾರೆ. ಸೊ BSc ಡಿಗ್ರಿ ಆಗಿದ್ರೆ ಸಾಕು ವಿತ್ ಕಂಪ್ಯೂಟರ್ ನಾಲೆಜ್. ಸೊ BSc ಡಿಗ್ರಿ ಅಂತ ಹೇಳಿ ಹಾಕಿದ್ದಾರೆ. ಸೊ ಇದು BSc ಡಿಗ್ರಿ ಯಾವುದೇ ಒಂದು ಸೈನ್ಸ್ ವಿಷಯದಲ್ಲಿ ಆಗಿರ್ಬೋದು BSc ಡಿಗ್ರಿ. ಸೊ ಕಂಪ್ಯೂಟರ್ ನಾಲೆಜ್ ಇದ್ರೆ ಸಾಕು. ಸೊ 23,000 ಪ್ರತಿ ತಿಂಗಳಿಗೆ ಕೊಡ್ತಾರೆ. ಸೊ ಇದು ನೋಡ್ಬೋದು. ಸೊ 30 ವರ್ಷ ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC ST OBC ಮತ್ತು ಬೇರೆ ಬೇರೆ ಕ್ಯಾಟಗರಿ ಅವ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ. ಸೊ ನೀವು ನೋಡ್ಬೋದು. ಸೊ ಇನ್ನೊಂದು ವಿಷಯ ಏನು ಅಂತಂದರೆ, ಸೊ ಎಲ್ಲ ಒಂದು ಮಾಸ್ ಕಾರ್ಡ್ಸ್ಗಳು, ಟೆಸ್ಟಿಮೋನಿಯಲ್ಸ್ಗಳು ಸೊ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು. ಎಲ್ಲ ನಿಮ್ಮ ಸಿಗ್ನೇಚರ್ ಹಾಕಿ ಸೆಲ್ಫ್ ಅಟೆಸ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿ ಟ್ರಾವೆಲ್ ಅಲೌನ್ಸ್ ಕೊಡೋದಿಲ್ಲ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ. ಸೊ ನೀವೆಲ್ಲ ಒಂದು ಇನ್ಫಾರ್ಮೇಷನ್ನ ನೀವು www.RIMysore.ac.in ಅಲ್ಲಿ ತೊಗೋಬೋದು. ಸೊ ನೆಕ್ಸ್ಟ್ ಮುಂದಿನ ಹುದ್ದೆ ಬಂದ್ಬಿಟ್ಟು ನೀವು ನೋಡ್ಬೋದು ನಬಾರ್ಡ್. ಸೊ ನಬಾರ್ಡಲ್ಲಿ ಓಪನಿಂಗ್ ಇರೋದು. ಸೊ ನಬಾರ್ಡ್ ಕನ್ಸಲ್ಟೆನ್ಸಿ ಸರ್ವಿಸಸ್ಸು ಇದು ಕೂಡ ನಬಾರ್ಡ್ ಅವರ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು. ಸೊ ನೀವು ಓಪನಿಂಗನ್ನು www.napcons.com ಅನ್ನೋ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ರಿಕ್ರೂಟ್ಮೆಂಟ್ಸ್ ಪೋರ್ಟಲಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯಾವ ಹುದ್ದೆ ಕರೆದಿದ್ದಾರೆ ಅಂತಂದರೆ ಸೀನಿಯರ್ ಕನ್ಸಲ್ಟೆಂಟು, ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಕನ್ಸಲ್ಟೆಂಟು ಮತ್ತು ಅಸೋಸಿಯೇಟ್ ಕನ್ಸಲ್ಟೆಂಟು ಗೆ ಕರೆದಿರುವಂಥ ಒಂದು ಹುದ್ದೆಗಳು ಅಂತ ಹೇಳ್ಬೋದು. ಸೊ ನೀವು ನೋಡ್ಬೋದು ಯಾವ ಯಾವ ರಾಜ್ಯಗಳಲ್ಲಿ ಅಸಿಸ್ಟೆಂಟ್ ಕನ್ಸಲ್ಟೆಂಟ್ಸ್ಗೆ ಓಪನಿಂಗ್ಸ್ ಇದೆ ಅಂತ ಹೇಳಿ. ಸೊ ಕರ್ನಾಟಕನೂ ಕೂಡ ಒಂದು. ಸೊ ಕರ್ನಾಟಕ ಬೆಂಗಳೂರು ಲೊಕೇಶನಲ್ಲಿ ಒಂದಿದೆ. ಒಂದು ಸಿವಿಲ್ ಇಂಜಿನಿಯರು ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟಲ್ಲಿ ಸೊ ಓಪನಿಂಗ್ ಇರುವಂಥದ್ದು. ಸೊ ನೀವು ನೋಡ್ಬೋದು ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ಹೇಳಿ. ಸೊ ಇದು ಪ್ಯೂರ್ಲಿ ಕನ್ಸಲ್ಟೆಂಟ್ ಬೇಸಿಸ್ ಜಾಬ್ ಅಂತಲೇ ಹೇಳ್ಬೋದು. ಸೊ ಕನ್ಸಲ್ಟೆಂಟ್ ಬೇಸಿಸ್ ಜಾಬ್ ಅಂತಲೇ ಹೇಳ್ಬೋದು. ಸೊ ನೋಡೋದು ಕ್ವಾಲಿಫಿಕೇಷನ್ಸು ಪ್ರತಿಯೊಂದು ಹುದ್ದೆಗೂ ಅವರು ಕೊಟ್ಟಿದ್ದಾರೆ. ಸೊ ಯಾರಿಗೆ ಇದಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋಂಥವ್ರು ಸೊ ನೀವು ಅದು ಕ್ವಾಲಿಫಿಕೇಷನ್ಸು ಇರೋದನ್ನ ನೀವು ನೋಡ್ಕೋಬೋದು. ಸೊ ನೋಡಿ ಇಲ್ಲಿ ಅಸೋಸಿಯೇಟ್ ಕನ್ಸಲ್ಟೆಂಟು ಸೊ ಒಂದು ಪೋಸ್ಟ್ಗೆ ಅವ್ರಿಗೂ ಕೂಡ ಒಂದು ಕ್ವಾಲಿಫಿಕೇಷನ್ನ ಕೊಟ್ಟಿದ್ದಾರೆ. ಸೊ ನೀವು ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರೋ ಸೊ ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅನ್ನೋದನ್ನು ನೀವು ಈ ಒಂದು PDF ನಲ್ಲಿ ಓದ್ಕೋಬೋದಾಗಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಸೊ ರೆನ್ಯುಮರೇಷನ್ ವೇತನ ಶ್ರೇಣಿ ನೋಡ್ಬೋದು. ಸೀನಿಯರ್ ಕನ್ಸಲ್ಟೆಂಟ್ಗೆ 1,25,000, ಕನ್ಸಲ್ಟೆಂಟ್ಗೆ 77,500 ರೂಪಾಯಿ ಪ್ರತಿ ತಿಂಗಳಿಗಿದೆ. ಅಸೋಸಿಯೇಟ್ ಕನ್ಸಲ್ಟೆಂಟ್ಗೆ 55,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತಾ ಇದ್ದಾರೆ. ಸೊ ಒಳ್ಳೆ ವೇತನ ಶ್ರೇಣಿ ಅಂತ ಹೇಳ್ಬೋದು. ಮತ್ತು ಏಜ್ಗೆ ಬಂದರೆ ಸೊ 45 ವರ್ಷಕ್ಕಿಂತ ಕಡಿಮೆ ಇರಬೇಕು ಸೀನಿಯರ್ಗೆ, ಕನ್ಸಲ್ಟೆಂಟ್ಗೆ 40 ವರ್ಷದಿಂದ ಕಡಿಮೆ ಇರಬೇಕು, ಅಸೋಸಿಯೇಟ್ಗೆ 35 ವರ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಕಾಂಟ್ರಾಕ್ಟ್ ಪೀರಿಯಡು 1 ವರ್ಷಕ್ಕೆ ತಗೊಳ್ತಿದ್ದಾರೆ. ಸೊ ಅದನ್ನು 3 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡುವಂಥ ಒಂದು ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟರ್ಮಿನೇಷನ್ ಕ್ಲಾಸ್ ಬಂದ್ಬಿಟ್ಟು ಅಂದರೆ 3 ತಿಂಗಳಿಗೆ ಮುಂಚೆನೇ ನೀವು ನೋಟಿಸ್ ಪೀರಿಯಡನ್ನು ಕೊಟ್ಟು ಸೊ ಈ ಒಂದು ಕಾಂಟ್ರಾಕ್ಟ್ನ ಟರ್ಮಿನೇಟ್ ಮಾಡಿಕೊಂಡು ನೀವು ಕೆಲಸನ ಬಿಡ್ಬೋದಾಗಿದೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಹೇಗಿದೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮತ್ತು ಈ ಡ್ರಾಫ್ಟಿಂಗ್ ಸ್ಕಿಲ್ಲನ್ನು ಚೆಕ್ ಮಾಡ್ತಾರೆ, ಕಂಪ್ಯೂಟರ್ ಸ್ಕಿಲ್ಲನ್ನು ಚೆಕ್ ಮಾಡ್ತಾರೆ. ಅದು ಯಾವ ರೀತಿ ಅಂದರೆ ಪರ್ಸ್ನಲ್ ಇಂಟರ್ವ್ಯೂ ಮೂಲಕನೇ ಚೆಕ್ ಮಾಡ್ತಾರೆ. ಸೊ ಇಂಟರ್ವ್ಯೂ ಎಲ್ಲನೂ ನಿಮಗೆ ಕಾಲ್ ಲೆಟರು ಶಾರ್ಟ್ ಲಿಸ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸ್ಗೆ ನಿಮಗೆ ಒಂದು
ಮೇಲ್ ಮೇಲ್ ಬರುತ್ತೆ. ಸೊ ಎಲ್ಲಿ ಅಂತ ಹೇಳಿ ಸೊ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಕೊನೆ ದಿನಾಂಕ ಬಂದ್ಬಿಟ್ಟು ಸೊ 21 ಅಕ್ಟೋಬರ್ 2021. ಸೊ ಎಲ್ಲ ಲಿಂಕ್ಗಳು ಕೊಟ್ಟಿದ್ದಾರೆ ಬೇರೆ ಬೇರೆ ಪೊಸಿಷನ್ಸ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತೇಳಿ. ಈ ಲಿಂಕನ್ನು ನೀವು ಯೂಸ್ ಮಾಡಿಕೊಂಡು ಸೊ ಅಪ್ಲೈ ಮಾಡ್ಕೊಬೋದು ಅನ್ನೋದು ಇಲ್ಲೊಂದು ಇನ್ಫಾರ್ಮೇಷನ್ ಇದೆ. ಸೊ ಆಲ್ರೆಡಿ ಹೇಳ್ದಂಗೆ 21 ಲಾಸ್ಟ್ ಡೇಟು. ಸೊ ಜನರಲ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಜನರಲ್ ಇನ್ಫಾರ್ಮೇಷನ್ಸ್ನ ನೋಡ್ಕೊಳ್ಳಿ. ಸೊ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗ್ಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು ಮುಂದಿನ ಉದ್ಯೋಗ ಬಂದು ಸೊ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಓಪನಿಂಗ್ಸ್ ಇರೋದು. ಸೊ ಇದು ಬೆಂಗಳೂರಿನಲ್ಲಿ. ಸೊ ನೋಡ್ಬೋದು KH ರೋಡ್, ಶಾಂತಿನಗರ, ಬೆಂಗಳೂರು. ಸೊ ಇಲ್ಲಿ ಓಪನಿಂಗ್ಸ್ ಇರೋದು. ಸೊ ಜಿಯೋಲಜಿಸ್ಟ್ ಟ್ರೈನ್ ಅಂತ ಹೇಳಿ 5 ಪೊಸಿಷನ್ ಕರೆದಾರೆ. ಸೊ ಇದು ಕೂಡ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಜಿಯೋಲಜಿಸ್ಟ್ ಟ್ರೈನಿಗೆ, ಸೊ 2 ವರ್ಷಕ್ಕೆ ವರ್ಕ್ ಮಾಡೋವಂಥದ್ದು ಇದು. ಸೊ ಪೀರಿಯಡ್ ಆಫ್ 2 ಇಯರ್ಸ್ ವರ್ಕ್ ಮಾಡೋವಂಥದ್ದು. ಸೊ ನೀವು ನೋಡ್ಬೋದು 5 ಪೋಸ್ಟ್ ಇದೆ. ಟ್ರೈನಿ 2 ವರ್ಷಕ್ಕೆ ಪೊಸಿಷನು. ಸ್ಟೈಪಂಡ್ ಅಂತ ಹೇಳಿ 20,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತಾರೆ. ಸೊ ನೀವು ನೋಡ್ಬೋದು. ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮಾಸ್ಟರ್ ಡಿಗ್ರಿ ಆಗಿರಬೇಕು ಜಿಯಾಲಜಿ, ಅರ್ತ್ ಸೈನ್ಸಲ್ಲಿ ಮತ್ತು ಅಪ್ಲೈಡ್ ಜಿಯಾಲಜಿಲಿ ಯಾವುದೇ ಒಂದು ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ಅಪ್ರೂವ್ಡ್, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ಸಂಸ್ಥೆಗಳಲ್ಲಿ ಮಾಡಿರುವಂಥವ್ರು ಅಪ್ಲೈ ಮಾಡ್ಕೋಬೋದು. ಸೊ ಮ್ಯಾಕ್ಸಿಮಮ್ ಏಜ್ 30 ವರ್ಷ ಕನ್ಸಿಡರ್ ಮಾಡ್ತಾ ಇರೋದು. ಸೊ ಬೇರೆ ಬೇರೆ ರೀತಿಯಾದಂಥ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಸ್ಪೀಕಿಂಗ್ ನಾಲೆಜ್ ಇರಬೇಕು ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಆಟೋಕ್ಯಾಡು, ಸರ್ಪ್ಯಾಕ್ ಮತ್ತು ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳಲ್ಲಿ, ರಿಲೇಟೆಡ್ ಸಾಫ್ಟ್ವೇರ್ಸ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಇರೋತಕ್ಕದ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಾಕ್ ಇನ್ ಇಂಟರ್ವ್ಯೂ ಕೂಡ ಡೇಟ್ ಕೊಟ್ಟಿದ್ದಾರೆ. ಸೊ 22/10/2021 10:30 1:00ವರೆವರೆಗೂ ಸೊ ಇಂಟರ್ವ್ಯೂ ನಡೆಯುತ್ತೆ. ಸೊ ನೀವೆಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ತಗೊಂಡು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ಔಟ್ ತೊಗೊಂಡು ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಮುಂದಿನ ಹುದ್ದೆ ಕೂಡ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡಲ್ಲೇ ಇದೆ. ಸೊ ಇದು ಬೆಂಗಳೂರು ಶಾಂತಿನಗರದಲ್ಲಿ ಇರೋದು. ಸೊ ನೀವು ನೋಡ್ಬೋದು ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊತಾ ಇರೋದು. ಸೊ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಇದನ್ನು. ಸೊ ಮ್ಯಾನೇಜರು, ಲೀಸ್ ಆ್ಯಂಡ್ ಎಕ್ಸ್ಪ್ಲೋರೇಷನ್, ಸೊ 2 ಪೊಸಿಷನ್ಸ್ಗೆ ಇರುವಂಥದ್ದು. ಸೊ ನೀವು ನೋಡ್ಬೋದು ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಮ್ಯಾನೇಜರ್, ಜಿಯೋಲಜಿಸ್ಟ್, ಸೊ 2 ಪೊಸಿಷನ್ನು. ಇದು ಕಾಂಟ್ರಾಕ್ಟ್ ಬೇಸ್ 2 ವರ್ಷಕ್ಕೆ ಇರುತ್ತೆ. ಸೊ 55,000 ಇರುತ್ತೆ ಸ್ಟೈಪಂಡ್ ಅಂತ ಹೇಳಿ ಅವ್ರು ನಿಮಗೆ ಕೊಡ್ತಾರೆ. ಸೊ ಇದು ಕೂಡ ಮಾಸ್ಟರ್ ಡಿಗ್ರಿ ಸೇಮ್ ಅದೇ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಜಿಯಾಲಜಿ, ಅಪ್ಲೈಡ್ ಜಿಯಾಲಜಿ ಮತ್ತು ಅರ್ತ್ ಸೈನ್ಸಲ್ಲಿ. ಸೊ ಯಾವುದೇ ಒಂದು ಅಪ್ರೂವ್ಡ್ ಯೂನಿವರ್ಸಿಟಿಯಿಂದ ಆಗಿರ್ಬೋದು. ಸೊ ಮ್ಯಾಕ್ಸಿಮಮ್ 40 ವರ್ಷ ಆಗಿರಬೇಕು. ಸೊ ನೋಟಿಫಿಕೇಶನ್ ಪ್ರಕಾರದಲ್ಲಿ. ಸೊ ಎಕ್ಸ್ಪೀರಿಯನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಕೋಬೋದು ಎಕ್ಸ್ಪೀರಿಯನ್ಸು ಏನಿದೆ ಅಂತ ಹೇಳಿ. ಮತ್ತು ಇದು ಕೂಡ ಅಷ್ಟೇ ಸೇಮ್ ಜನರಲ್ ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಓದ್ಕೋಬೋದು ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡೋವಂಥವ್ರು. ಸೊ ವರ್ಕ್ ರೆಸ್ಪಾನ್ಸಿಬಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಸೀನಿಯರ್ ಪೊಸಿಷನ್ನು ಅಂತ ಹೇಳ್ಬೋದು. ಇದು ಕೂಡ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಈ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್ ತೊಗೊಂಡು ಸೊ ಎಲಿಜಿಬಿಲಿಟಿ ಇರೋರು ಸೊ ಅಪ್ಲೈ ಮಾಡ್ಬೋದು. ಸೊ ಮುಂದಿನ ಒಂದು ಹುದ್ದೆ ಬಂದ್ಬಿಟ್ಟು ಕರ್ನಾಟಕ ಯೂನಿವರ್ಸಿಟಿ, ಸೊ ಧಾರವಾಡಲ್ಲಿರುವಂಥದ್ದು. ಸೊ ನೀವು ನೋಡ್ಬೋದು. ಸೊ ಇದು ಸೀನಿಯರ್ ರಿಸರ್ಚ್ ಫೆಲೋ ಪೊಸಿಷನ್ಗೆ ಕರೆದಿದ್ದಾರೆ. ಇದು CSIR ಪ್ರಾಜೆಕ್ಟ್. ಸೊ ತುಂಬ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಯಾರು ರಿಸರ್ಚಲ್ಲಿ ಕೆಲಸ ಮಾಡಬೇಕು ಅಂತಿರೋರೋ ಒಳ್ಳೆ ಆಪರ್ಚುನಿಟಿ ಇದು. ಸೊ ಇದು ಗ್ರಾಫಿನ್ ಬೇಸ್ಡ್ ನ್ಯಾನೋ ಮೆಟೀರಿಯಲ್ಸ್ ಅನ್ನೋ ಒಂದು ವಿಷಯದಲ್ಲಿ ಈ ಒಂದು ಓಪನಿಂಗ್ ಇರೋದು. ಸೊ ಎನರ್ಜಿ ಸ್ಟೋರೇಜಲ್ಲಿ ಮತ್ತು ಸೆನ್ಸಾರ್ ಅಪ್ಲಿಕೇಶನ್ಸ್ ಇರುವಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಸೊ 35,000 ಕೊಡ್ತಾರೆ ನಿಮಗೆ ಪ್ರತಿ ತಿಂಗಳಿಗೆ. ಅಲೋಯನ್ಸಸ್ ಇರುತ್ತೆ ರೂಲ್ಸ್ ಪ್ರಕಾರ. ಸೊ MSc ಕೆಮಿಸ್ಟ್ರಿ ಮಾಡಿರಬೇಕು, 55% ಮಿನಿಮಮ್ ಮಾರ್ಕ್ಸ್ ಇರಬೇಕು. ಸೊ ಅಟ್ಲೀಸ್ಟ್ 2 ಇಯರ್ಸ್ ಆಫ್ ಪೋಸ್ಟ್ MSc ರಿಸರ್ಚ್ ಎಕ್ಸ್ಪೀರಿಯನ್ಸು. ನೀವು MSc ಡಿಗ್ರಿ ಕೆಮಿಸ್ಟ್ರಿಲಿ ಮಾಡಿಕೊಂಡು ಅದಾದಮೇಲೆ 2 ವರ್ಷ ರಿಸರ್ಚಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂಥವ್ರು ಮತ್ತು ಒಳ್ಳೊಳ್ಳೆ ಜರ್ನಲ್ಸ್ಗಳನ್ನ ಪಬ್ಲಿಷ್ ಮಾಡಿರುವಂಥವ್ರು ಅವರು ಅಪ್ಲೈ ಮಾಡ್ಬೋದು. ಸೊ ಪ್ಲೇಸ್ ಆಫ್ ವರ್ಕ್ ಬಂದ್ಬಿಟ್ಟು ಧಾರವಾಡಲ್ಲಿ. ಸೊ ಇಲ್ಲಿ ನೋಡಿದ್ದಾರೆ. ಸೊ ಟರ್ಮಿನೇಷನ್ ಆಫ್ ದಿ ಪ್ರಾಜೆಕ್ಟ್ 3 ಇಯರ್ಸ್ ಆರ್ ಟಿಲ್ ಟರ್ಮಿನೇಷನ್ ಆಫ್ ಪ್ರಾಜೆಕ್ಟ್ ಅಂದರೆ 3 ವರ್ಷದವರೆಗೂ, ಅಥವಾ ಪ್ರಾಜೆಕ್ಟ್ ಯಾವಾಗ ನಿಲ್ಲುತ್ತೋ ಹೇಳೋಕ್ಕಾಗಲ್ಲ. ಸೊ ಅಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಈ ಮೇಲ್ ಐ ಡಿ ಕಳಿಸ್ಬೇಕಾಗತ್ತೆ. ಈ ಮೇಲ್ ಐ ಡಿಲಿ ಕೊಟ್ಟಿದ್ದಾರೆ ನೋಡಿ. ಸೊ ಸಾಫ್ಟ್ ಕಾಪೀಸ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಟು ಬಿ ಸೆಂಟ್ ಟು jseetaram97@gmail.com ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ 25/10/2021 ಕೊನೆ ದಿನಾಂಕ ಆಗಿರುತ್ತೆ. ಸೊ ಯಾವುದೇ ರೀತಿಯಾದಂಥ ಟ್ರಾವೆಲ್ ಅಲೈನ್ಸ್ ಕೂಡ ಕೊಡೋದಿಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ. ಸೊ ನಿಮ್ಮ ವೆಚ್ಚದಿಂದ ಸೊ ನೀವು ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಒಂದು PDF-ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಮತ್ತು ಅಫಿಷಿಯಲ್ ಲಿಂಕ್ ಕೂಡ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮರಿದಿರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.